ಫಸ್ಟ್ ಪ್ರಾಡಕ್ಟ್ ಬಂದು ಸ್ವಿಸ್ ಬ್ಯೂಟಿ ಅವರ ಲೂಸ್ ಪೌಡರ್. ಫಸ್ಟ್ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಮಿಸಲೇನಿಯಸ್ ಪೌಡರು. ಮೇಕಪ್ಪಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಲೂಸ್ ಪೌಡರ್, ಬಿಕಾಸ್ ನಾವು ಕನ್ಸೀಲರ್ ಹಾಕಿದ್ಮೇಲೆ, ಕನ್ಸೀಲಿಂಗ್ ಮಾಡಿದ್ಮೇಲೆ ನಾವು ಲೂಸ್ ಪೌಡರಿಂದ ಸೆಟ್ ಮಾಡಲಿಲ್ಲ ಅಂತ ಅಂದರೆ ಅದು ಪರ್ಫೆಕ್ಟಾಗಿ ಕೂರಲ್ಲ. ಕಾಂಪ್ಯಾಕ್ಟಿಂದ ಅಂತೂ ನಾವು ಸೆಟ್ ಮಾಡೋಕ್ಕಾಗಲ್ಲ. ಕೆಲವರಿಗೆ ಆಯಿಲ್ ಕಂಟ್ರೋಲಿಂಗ್ಗೆ ಬೇಕು ಅಂತ ಅಂದಾಗ ನಾವು ಕಾಮನಾಗಿ ಪೌಡರೇ ಯೂಸ್ ಮಾಡಿಬಿಡ್ತೀವಿ ಕಾಂಪ್ಯಾಕ್ಟ್ಗಿಂತ ಜಾಸ್ತಿ. ಆವಾಗ ಕ್ಲೀನಾಗಿ ಕಾಣಿಸುತ್ತೆ, ಸೆಟ್ ಆಗುತ್ತೆ. ಆಮೇಲೆ ಓವರ್ ಮೇಕಪ್ ಅನ್ಸಲ್ಲ. ಸಿಂಪಲ್ ಮೇಕಪ್ ಬೇಕಿರೋರಿಗೆಲ್ಲ ನಾವು ಆರಾಮಾಗಿ ಇದು ಲೂಸ್ ಪೌಡರ್ ಹಾಕ್ಬೋದು. ಇದು ನನ್ನ ಪರ್ಸ್ನಲ್ ಯೂಸಿಗೆ ಸ್ವಿಸ್ ಬ್ಯೂಟಿ ಅವರ ಬೇಕ್ ಇಟ್ ಅವೇ ಟ್ರಾನ್ಸ್ಲೂಸೆಂಟ್ ಪೌಡರು. ಇದ್ರದ್ದು ಅಮೌಂಟ್ ಬಂದು 329 ರುಪೀಸ್. ಇದು ಬೇಕು ಅಂತ ಅಂದರೆ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಕೋಬೋದು. ಸ್ವಿಸ್ ಬ್ಯೂಟಿ ಅವ್ರದ್ದು ಕಂಪ್ನಿ. ಇದು ನನ್ನ ಫಸ್ಟ್ ಪರ್ಚೇಸು ಈ ಬ್ರ್ಯಾಂಡ್ದು. ನೆಕ್ಸ್ಟ್ ಬಂದು ಇದು ನಾನು ರೀಸ್ಟಾಕು ಕಾರ್ಮೆಸಿ ಅವರ ನ್ಯಾಚುರಲ್ ಡಿಯೋಡ್ರೆಂಟ್ ರೋಲ್ ಆನು. ನಾನು ರೋಲ್ ಆನ್ ಕಾಮನಾಗಿ ಯೂಸ್ ಮಾಡಲ್ಲ. ಯೂಸ್ ಮಾಡಿದ್ರೆ ಇದು ಒಂದೇ ಪ್ರಾಡಕ್ಟ್ ಯೂಸ್ ಮಾಡೋದು, ಕಾರ್ಮೆಸಿ ಅವ್ರದ್ದು. ಇದು ನಾನು ಸೆಕೆಂಡ್ ಟೈಮ್ ತೊಗೋತಾರೋ ಪ್ರಾಡಕ್ಟು. ಫ್ಲೋರಲ್ ಸನ್ಸೆಟ್ಟು. ಇದು ಸಿಕ್ಕಾಪಟ್ಟೆ ಇರೋ ಆರಾಮ ಸಕ್ಕದಾಗಿದೆ. ಅದಕ್ಕೆ ನಾನು ಕಾರ್ಮೆಸಿ ಅವ್ರದ್ದು ಒಬ್ರದನ್ನೇ ಯೂಸ್ ಮಾಡೋದು. ಮತ್ತು ಅಂಡರ್ ಆರ್ಮು ಬ್ಲ್ಯಾಕ್ ಆಗಲ್ಲ ಇದು ಹಾಕೋದ್ರಿಂದ. ಕೆಲವು ಡಿಯೋಡ್ರೆಂಟು ಅಂಡರ್ ಆರ್ಮು ಬ್ಲ್ಯಾಕ್ ಆಗುತ್ತೆ, ಆಮೇಲೆ ಇಚ್ಚಿಂಗ್ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಬಟ್ ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಬ್ಲ್ಯಾಕು ಆಗಲ್ಲ ಆ್ಯಂಡ್ ಇಚ್ಚಿಂಗೂ ಆಗಲ್ಲ. ನಾನು ಯೂಸ್ ಮಾಡಿನೇ ಇದು ಸೆಕೆಂಡ್ ಟೈಮ್ ತೊಗೋತಾ ಇರೋದು ಪ್ರಾಡಕ್ಟ್ನ. ನೀವು ಬೇಕು ಅಂತ ಅಂದರೆ ಪರ್ಚೇಸ್ ಮಾಡ್ಬೋದು. ಕಾರ್ಮೆಸಿ ಅವ್ರದ್ದು. ಇದಕ್ಕೆ ಅಮೌಂಟ್ ಬಂದು 249 ರುಪೀಸ್. ನೆಕ್ಸ್ಟ್ ಬಂದು ಲಿಪ್ ಗ್ಲಾಸ್ ಲಾಂಗ್ ವೇರ್ ಕಲರ್ ರಿಚ್ ಇನ್ಸೈಟ್ ಅವ್ರದ್ದು. ಇದ್ರ ಬೆಲೆ ಬಂದು 100 ರುಪೀಸ್. ಇದು ನಂದು ಫಸ್ಟ್ ಪರ್ಚೇಸ್. ಲಿಪ್ ಗ್ಲಾಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ, ನಾವು ಕ್ರೀಮ್ ಲಿಪ್ಸ್ಟಿಕ್ ಪ್ಯಾಲೆಟ್ಸ್ನ ತೊಗೊಂಡಿರ್ತೀವಿ ಅಥವಾ ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಿರ್ತೀವಿ. ಲಿಪ್ ಗ್ಲಾಸ್ ಪ್ರಾಡಕ್ಟ್ನ ಎಲ್ಲ ಶೇಡ್ಸು ತೊಗೊಳಕ್ಕಾಗಲ್ಲ. ಅವಾಗ ನಾವು ಏನು ಮಾಡ್ತೀವಿ, ಕ್ರೀಮ್ ಪ್ರಾಡಕ್ಟ್ನ ಯೂಸ್ ಮಾಡಿಬಿಟ್ಟು ಲಿಪ್ಸ್ಟಿಕ್ನ ಅದ್ರ ಮೇಲೆ ಲಿಪ್ ಗ್ಲಾಸ್ ಹಾಕಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ನಿಮ್ಗೆ ಇವಾಗ ಎಲ್ಲದಕ್ಕೂ ಮ್ಯಾಟ್ ಫಿನಿಶಿಂಗ್ ಹಾಕೋಕ್ಕಾಗಲ್ಲ ಅಥವಾ ಎಲ್ಲದಕ್ಕೂ ಕ್ರೀಮಿನೇ ಹಾಕೋಕ್ಕಾಗಲ್ಲ, ಗ್ಲಾಸ್ ಫಿನಿಶಿಂಗು ಬೇಕಾಗುತ್ತೆ. ಆವಾಗ ನಾವು ಯೂಸ್ ಮಾಡೋ ಅಂಥ ಪ್ರಾಡಕ್ಟು ದಿಸ್ ಒನ್. ನಿಮಗೆ ಬೇಕು ಅಂತ ಅನ್ಸಿದ್ರೆ ಈ ಲಿಪ್ ಗ್ಲಾಸು ಇದು ಹೆಂಗಿದೆ ಅಂದರೆ, ಇದು ಈ ಥರ ಇರುತ್ತೆ, ಟ್ರಾನ್ಸ್ಪರೆಂಟ್. ನೆಕ್ಸ್ಟ್ ಬಂದು ಇನ್ಸೈಟ್ ಅವರ ಸ್ಕಿನ್ ಎಸೆನ್ಷಿಯಲ್ ಫೇಸ್ ಸಿರಮ್. ಇದು ಎಲ್ಲ ಸ್ಕಿನ್ ಟೈಪ್ಗೂ ಆಗುತ್ತೆ. ನಿಯಾಸಿನಮೈಡ್ ವಿಟಮಿನ್ ಸಿ 10%. ನಂದು ಸ್ಕಿನ್ನಿಗೆ ಬಂದು ಡರ್ಮಟಾಲಜಿಸ್ಟ್ ಸಜೆಸ್ಟ್ ಮಾಡಿರೋಂಗೆ ವಿಟಮಿನ್ ಸಿ ಇರೋಂಥದ್ದೇ ಹಾಕಬೇಕಾಗತ್ತೆ. ಬಿಕಾಸ್ ನಾನು ನಾರ್ಮಲ್ಲು ಅಲ್ಲ, ಡ್ರೈಯೂ ಅಲ್ಲ, ಆಯಿಲಿನೂ ಅಲ್ಲ, ಎಲ್ಲ ಮಿಕ್ಸ್ ಕಾಂಬಿನೇಷನ್. ಕೆಲವೊಂದು ಸತಿ ಕೆಲವು ಥರ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ವಿಟಮಿನ್ ಸಿ ಇರೋದೇ ತರಿಸಿದ್ದೀನಿ. ಇದು ನಂದು ಫಸ್ಟ್ ಪರ್ಚೇಸ್. ನಾನು ಕಾಮನ್ ಆಗಿ ಸಿರಮ್ಸ್ ಯೂಸ್ ಮಾಡಲ್ಲ. ಇದು ಹೆಂಗಿರುತ್ತೆ ಅಂತ ಟ್ರೈ ಮಾಡೋಕ್ಕೆ ತರಿಸಿರೋ ಅಂತಹ ಪ್ರಾಡಕ್ಟು. ಇದು ಬಂದು 300 ರುಪೀಸ್. ಇನ್ಸೈಟ್ ಅವ್ರದ್ದು. ಹೆಂಗಿರುತ್ತೆ ಅಂತ ರಿವ್ಯೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಆಯಿತಾ. ನೆಕ್ಸ್ಟ್ ನನಗೆ ಇಷ್ಟ ಆಗದಿರೋ ಪ್ರಾಡಕ್ಟ್ ಅಂತ ಅಂದರೆ ಈ ಪ್ರೈಮರು. ನಾನು ಕಾಮನಾಗಿ ಯೂಸ್ ಮಾಡೋ ಪ್ರೈಮರ್ ಬಂದು ಕಲರ್ ಬಾರ್ ಅವ್ರದ್ದು. ಇದು ಇನ್ಸೈಟ್ ಅವ್ರದ್ದೇ ಅಗೇನ್ ಪ್ರೈಮಿಂಗ್ ಪರ್ಫೆಕ್ಟ್ ಹೈಡ್ರೇಟಿಂಗ್ ಪ್ರೈಮರ್ ಅಂತೆ. ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತು. ಮತ್ತು ನಾನು ಆರ್ಡರ್ ಮಾಡಿರೋದು ದೊಡ್ಡದು, ಬಟ್ ಬಂದಿರೋದು ಇಷ್ಟು ಚಿಕ್ಕದು. ಜೊತೆಗೆ ಪ್ಯಾಕೇಜಿಂಗ್ ಸಹ ಓಪನ್ ಆಗಿದೆ. ಇದು ನಾನು ರಿಟರ್ನ್ ಮಾಡಬೇಕು ಅಂತ ಇಟ್ಟಿರೋ ಪ್ರಾಡಕ್ಟ್. ಇದು ನನಗೆ ಇಷ್ಟ ಆಗಬೇಕು ಪ್ರಾಡಕ್ಟ್. ನೆಕ್ಸ್ಟು ದಿಸ್ ಫಸ್ಟ್ ಪರ್ಚೇಸು ಬ್ಲೂ ಹೆವನಿಂದ ನಂದು. ಇಲ್ಲ, ಇದು ಸೆಕೆಂಡ್ ಪರ್ಚೇಸ್. ಬ್ಲೂ ಹೆವನ್ದು ದೊಡ್ಡ ಪ್ಯಾಲೆಟ್ ಇದೆ. ಅದ್ರ ಈ ಕಲರ್ ನನಗೆ ಬೇಕಾಗಿತ್ತು. ಎಲ್ಲ ಕಡೆನೂ ಪ್ಯಾಲೆಟ್ ತೊಗೊಂಡೋಗೋಕ್ಕಾಗಲ್ಲ, ಸೊ ಲಿಪ್ಸ್ಟಿಕ್ ಬೇಕಾಗಿತ್ತು. ಇದು ಬಂದು ಮೆಜಂತಾ ಅಥವಾ ಪರ್ಪಲ್ ಮಿಕ್ಸ್ ಕಲರ್ ಬರುತ್ತಲ್ಲ, ಆ ಥರ ಕಲರು ನನಗೆ ಇಷ್ಟ ಆಯಿತು. ನೋಡೋಣ, ಇದ್ರ ರಿವ್ಯೂ ಮಾಡಿಲ್ಲ ನಾನು. ರಿವ್ಯೂ ಮಾಡಾದಮೇಲೆ ಈ ಪ್ರಾಡಕ್ಟದು ನೆಕ್ಸ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ. ಇದೆಲ್ಲರಿಗೂ ಗೊತ್ತು, ಇದೆಲ್ಲರ ಕಿಟ್ಟಲ್ಲೂ ಇರಲೇಬೇಕಾಗಿರೋ ಅಂಥದ್ದು ಫಿಟ್ಮಿ ಅವರ ಕಾಂಪ್ಯಾಕ್ಟ್ ಪೌಡರು. SPF 32 PA 128. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟವಾದ ಪ್ರಾಡಕ್ಟು. ಇದು ನೆಸೆಸಿಟಿನೇ ಅಲ್ವಾ, ಇದು ನೆಸೆಸರಿ ಇರೋ ಪ್ರಾಡಕ್ಟೇ. ಇದು ಸಿಕ್ಕಾಪಟ್ಟೆ ಇಷ್ಟ ನನಗೆ. ಮೆಬೆಲಿನ್ ನ್ಯೂಯಾರ್ಕ್ ಅವ್ರದ್ದು. ನಿಮಗೂ ನಿಮ್ಮ ಪ್ಯಾಲೆಟಲ್ಲಿ ಆಲ್ರೆಡಿ ಇರುತ್ತೆ, ಇರಲಿಲ್ಲ ಅಂದರೆ ಈ ಪ್ರಾಡಕ್ಟ್ ಅಂತೂ ದಯವಿಟ್ಟು ತೊಗೊಳ್ಳಿ. ಇದು ಆಯಿಲ್ ಕಂಟ್ರೋಲಿಂಗ್
ಹೌದು, ಮ್ಯಾಟ್ ಫಿನಿಶಿಂಗು ಸಹ ಕೊಡುತ್ತೆ. ಮೈ ಟಾಪ್ ಫೇವ್ರೆಟ್ ಇನ್ಸೈಟ್ ಅವರ ಪ್ರೋ ಕನ್ಸೀಲರ್ ಪ್ಯಾಲೆಟ್. ಈ ಪ್ಯಾಲೆಟ್ ಬಂದು ಹೇಗೆ ಅಂದರೆ ಇದೊಂಥರ 4th ಪರ್ಚೇಸೋ 5th ಪರ್ಚೇಸೋ ನನಗೆ ಗೊತ್ತಿಲ್ಲ. ಇದು ಬೇಕೇ ಬೇಕು, ಈ ಪ್ರಾಡಕ್ಟ್ ಇಲ್ಲ ಅಂದರೆ ನನಗೆ ಮೇಕಪ್ಪೇ ಕಂಪ್ಲೀಟ್ ಆಗಲ್ಲ ಅಂತ ಅನಿಸುತ್ತೆ. ಆ ಥರ ಪ್ರಾಡಕ್ಟ್ ಇದು. ನನಗೆ ಇದು ಈ ಪ್ರಾಡಕ್ಟ್ ಬಗ್ಗೆ ಒಪಿನಿಯನ್ ಏನಂದರೆ ಇದು ಆಲ್ ಇನ್ ಒನ್ ಪ್ರಾಡಕ್ಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪ್ರಾಡಕ್ಟು ಹೆಂಗೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋ ಅಂತಹ ಪ್ರಾಡಕ್ಟು. ನನಗೆ ಏನೋ ಇದಕ್ಕೆ ಎಷ್ಟು ಅಮೌಂಟ್ ಅಂದರೆ 240 ರುಪೀಸು. ಈ ಫಿಟ್ಮಿದು ಪ್ರೈಸ್ ಬಂದು 270 ರುಪೀಸು. ಇದಿಷ್ಟು ನಾನು ನೈಕಾಯಿಂದ ಆರ್ಡರ್ ಮಾಡಿದ್ದು. ಇನ್ನೂ 2 ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ. ಒಂದು ಶವರ್ ಜೆಲ್ಲು, ಇನ್ನೊಂದು ಫೇಸ್ ವಾಶ್ ಕತೆ ಏನು ಅಂತ ಅಂದರೆ ನನಗೆ ಯಾವ ಫೇಸ್ ವಾಶು ಇದುವರೆಗೂ ಸೂಟ್ ಆಗೇ ಇಲ್ಲ. ಫೇಸ್ ವಾಶು ಸೋಪು ಏನೇನು ಬೇಕು ಎಲ್ಲ ಪ್ರಾಡಕ್ಟನ್ನು ಯೂಸ್ ಮಾಡಿದ್ರೆ ಹಾಗೆ ಆಗೋದು. ಡೆರ್ಮಟಾಲಜಿಸ್ಟ್ ಸಜೆಸ್ಟ್ ಮಾಡಿದರು, ಬಟ್ ನನಗದಷ್ಟು ಓಕೆ ಅನಿಸ್ಲಿಲ್ಲ. ಸೊ ಈ ಸತಿ ಡಾಟ್ ಆ್ಯಂಡ್ ಕಿ ಅವ್ರ ಫೇಸ್ ವಾಶ್ ಆರ್ಡರ್ ಮಾಡಿದ್ದೆ, ಅದು ಬಂದಿದೆ. ಅದರಲ್ಲೂ ಅದು ಅಷ್ಟೇ ವಿಟಮಿನ್ ಸಿ ಇರೋದೇನೆ. ಅದು ಬಂದು 250 ರುಪೀಸು. ಒಂದ್ಸತಿ ಆಲ್ರೆಡಿ ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಅನಿಸಿದೆ. ನೋಡೋಣ ರಿವ್ಯೂ ಹೆಂಗಿರುತ್ತೆ ಅಂತ. ಇನ್ನೊಂದು ಸ್ಯಾಲಿಸಿಲಿಕ್ ಆ್ಯಸಿಡ್ ಇರುವಂತಹ ಬಿ ಬಾಡಿ ವೈಸ್ ಅವರ ಶವರ್ ಜೆಲ್, ಅದು ನನ್ನ 3rd ಪರ್ಚೇಸ್. ಅದು ಅಷ್ಟೇ 329 ರುಪೀಸ್ ಏನೋ. ನಂಗೆ ಅದು ಫೇವ್ರೇಟು. ಆ ಪ್ರಾಡಕ್ಟನ್ನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ. ಇನ್ನೂ 2 ಪ್ರಾಡಕ್ಟ್ ಬರಬೇಕಾಗಿತ್ತು. ಆ 2 ಪ್ರಾಡಕ್ಟ್ ಬಂದಮೇಲೆ ಮತ್ತೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇಷ್ಟು ಪ್ರಾಡಕ್ಟು ನನಗೆ ಇವತ್ತು ಬಂದಿರೋ ಅಂತಹದ್ದು. ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಯೂಸ್ ಆಯಿತು ಅಂತ ಅಂದರೆ ದಯವಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ. ನಾವು ಈ ಪ್ರಾಡಕ್ಟ್ ರಿವ್ಯೂ ಯಾಕೆ ಮಾಡೋದು ಅಂತ ಅಂದರೆ, ಅಥವಾ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಯಾಕೆ ಮಾಡೋದು ಅಂತ ಅಂದರೆ, ನಾವು ತೊಗೊಬಿಟ್ಟಿದ್ದೀವಿ, ನಮ್ಮ ಹತ್ರ ಈ ಪ್ರಾಡಕ್ಟ್ಸ್ ಇದೆ ಅಂತ ಅಲ್ಲ. ಎಲ್ಲರೂ ತೊಗೋತಾರೆ, ಎಲ್ಲರ ಹತ್ರ ಪ್ರಾಡಕ್ಟ್ಸ್ ಇರುತ್ತೆ. ಅವ್ರವ್ರ ಹತ್ರ ಯಾವ್ಯಾವ ಪ್ರಾಡಕ್ಟ್ಸ್ ಇರುತ್ತೆ, ಅವ್ರವ್ರಿಗೆ ಯಾವ್ಯಾವ್ದು ಸೆಟ್ ಆಗುತ್ತೆ ಅವ್ರು ಅದನ್ನು ತೊಗೋತಾರೆ. ಕೆಲವ್ರಿಗೆ ಆ ಪ್ರಾಡಕ್ಟ್ ನಾಲೆಡ್ಜ್ ಇರೋಲ್ಲ. ಸೊ ಅದಕ್ಕೋಸ್ಕರ ನಾವು ಈ ಪ್ರಾಡಕ್ಟ್ ರಿವ್ಯೂ ಅಥವಾ ಪ್ರಾಡಕ್ಟ್ ಪರ್ಚೇಸ್ ಮಾಡಿರೋದನ್ನ ತೋರಿಸೋದು. ನಮ್ಮಿಂದ ಹೆಲ್ಪ್ ಆದರೆ ಅವರು ತೊಗೊಳ್ಳಿ ಅಂತ ಅಷ್ಟೇ. ಅದು ಬಿಟ್ಟು ಇನ್ಯಾವುದು ಏನೋ ನಮ್ಮ ಹತ್ರ ಇದೆ ಹಾಗೆ ಹಿಂಗೆ ಅಂತ ಅಲ್ಲ. ಈ ಪ್ರಾಡಕ್ಟ್ಸಲ್ಲಿ ಯಾವುದಾದ್ರೂ ಯೂಸ್ ಆದರೆ, ನಮ್ಮಿಂದ ಒಬ್ರಿಗೆ ಆ ಪ್ರಾಡಕ್ಟ್ ಯೂಸ್ ಆಯಿತು ಅಂತ ಅನಿಸಿದ್ರೆ ಅದೇ ಖುಷಿ. ಈ ಪ್ರಾಡಕ್ಟ್ ರಿವ್ಯೂ ಇಷ್ಟ ಆಗಿದ್ರೆ ದಯವಿಟ್ಟು ಬೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬೈ.